ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ 2025-26 ಸೆಕೆಂಡ್ PUC ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಏನಿತ್ತು ಆ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಯಾಕೆ ಆನ್ಸರ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಿಮ್ಮ 6 ಸಬ್ಜೆಕ್ಟಿಗೂ ಕೂಡ ಆನ್ಸರ್ಸ್ನ ಕೊಡೋದ್ರಿಂದ, ಅದರಲ್ಲೂ ಅಕೌಂಟೆನ್ಸಿ ಅಂತ ಬಂದಾಗ ನಿಮಗೆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡೋದಕ್ಕಾಗಿ ಟೈಮ್ ತುಂಬಾ ತಗೊಳ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ವಿಷಯವನ್ನು ಹೇಳ್ತಾ ಇದ್ರು ಕೂಡ ನೀವಿವಾಗ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರಬಹುದು, ಕಾಮರ್ಸ್ ಆಗಿರಬಹುದು, ಸೈನ್ಸ್ ಆಗಿರಬಹುದು, ಇಂಗ್ಲೀಷ್ ಅನ್ನೋದು ಒಂದು ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಓದ್ಕೊಳ್ಳೋಕ್ಕೆ ಸ್ವಲ್ಪ ಮಕ್ಕಳಿಗೆ ಈಸಿ ಆದರೆ ಕೆಲವೊಂದು ಮಕ್ಕಳಿಗೆ, ಸಾಕಷ್ಟು ಮಕ್ಕಳಿಗೆ ಇದು ಕಷ್ಟನೇ ಆಗಿರುತ್ತೆ. ಆದರೆ ಎಕ್ಸಾಮ್ ಈಸಿ ಆಗಬೇಕು ಅಂತ ಹೇಳಿದ್ರೆ ಸಿಂಪಲ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೋರ್ಡಿಂದ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಮಕ್ಕಳೇ, ಅದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಪ್ರಿಪ್ರೇಟರಿ ಎಕ್ಸಾಮ್ನೇ ಇಂಪಾರ್ಟೆಂಟ್ ಆಗಿ ತಗೊಳ್ಬೋದು. ನೀವೇನಾದರೂ ಆ 3 ಮಾಡೆಲ್ ಪೇಪರ್ಸ್ನ ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡು ಪ್ರಿಪ್ರೇಟರಿ ಎಕ್ಸಾಮ್ ಹೋಗಿದ್ದೇ ಆಗಿದ್ದರೆ, ಸೊ ಅದರಲ್ಲಿರುವಂಥ ಕ್ವಶನ್ಸ್ಗಳೇ ಸಾಕಷ್ಟು ರಿಪೀಟ್ ಆಗಿದೆ. ಹಾಗಾಗಿ ಒಂದು ತಿಳ್ಕೊಳ್ಳಿ, ಈ ಸಲ 2025-26 ಆ್ಯನ್ಯುವಲ್ ಎಕ್ಸಾಮಲ್ಲಿ, ಅದರಲ್ಲೂ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನೀವು ಜಸ್ಟ್ ಪಾಸ್ ಅಲ್ಲ, ಗುಡ್ ಸ್ಕೋರನ್ನೇ ಮಾಡಬಹುದು. ಗುಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್, ನಿಮಗೀಗ ಆಲ್ರೆಡಿ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಜೊತೆಗೆ 2 ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗಿದೆಯಲ್ಲ, ಎಕ್ಸಾಮ್ 1, ಎಕ್ಸಾಮ್ 2. ಸೊ ಆ 2 ಪೇಪರ್ನು ಕೂಡ ಖಂಡಿತವಾಗ್ಲೂ ನೋಡ್ಕೊಳ್ಳಿ. 5 ಪೇಪರ್ ನೋಡ್ಕೊಳ್ಬೇಕಾ ಮೇಡಮ್, ಎಷ್ಟು ಕಷ್ಟ ಆಗುತ್ತೆ ನಮಗೆ, ಆ ರೀತಿ ಟೆನ್ಷನ್ ಬೇಡ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ 3 ಮಾರ್ಕ್ಸು 4 ಮಾರ್ಕ್ಸಿಗೆ ಸಮ್ಮರಿ ಟಾಪಿಕ್ಸ್ ಇರುತ್ತೆ ಅಲ್ವಾ. ನಿಮಗೆ ಪ್ರೋಸು ಪೊಯಮು ಸಮ್ಮರಿ ಟಾಪಿಕ್ಸ್ ಇರುತ್ತೆ. ಸೊ ಓದುವಂಥ ಮಕ್ಕಳು ಏನು ಮಾಡಿಬಿಡ್ತೀರಿ, ಹೇಗೋ ಓದ್ಕೊಂಡು ಕಷ್ಟಪಟ್ಟು ಬರೆದು ಬಿಡ್ತೀರಿ. ಆದರೆ ಕೆಲವೊಂದು ಮಕ್ಕಳಿಗೆ ಏನು ಮಾಡಿದ್ರು, ಬೈಯರ್ಟ್ ಹೊಡೆದ್ರೂ ಕೂಡ ನೆನಪಿರ್ತಾ ಇಲ್ಲ, ಹೇಗೆ ಬರೆಯೋದು ಅಂತ ಹೇಳೋರಿಗೆ ನಿಮಗೆ ಇಂಗ್ಲೀಷಲ್ಲಿ ಏನೇನು ಚಾಪ್ಟರ್ಸ್ಗಳಿದೆ ಅಷ್ಟಕ್ಕೂ ಕೂಡ ಸ್ಮಾಲ್ ಪಾಯಿಂಟ್ಸಲ್ಲಿ ಸಮ್ಮರಿಯನ್ನು ಕೊಟ್ಟಿದ್ದೀನಿ. ವೆರಿ 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 ಶಾರ್ಟ್ ಪಾಯಿಂಟು. ಅದೆಲ್ಲದ್ರ ಸಮ್ಮರಿ ಲಿಂಕನ್ನು ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಇಂಗ್ಲೀಷ್ ಕಷ್ಟ, ಏನು ಮಾಡಿದ್ರೂ ಪಾಸಾಗಲ್ಲ ಅನ್ನೋರಿಗೆ ಗುಡ್ ಸ್ಕೋರ್ ಆಗೋದಕ್ಕೂ ಕೂಡ ಆ ಒಂದು ಪಾಯಿಂಟ್ಸ್ಗಳು ಹೆಲ್ಪ್ ಆಗುತ್ತೆ. ನಾವು ಬುಲೆಟ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಕೊಟ್ಟಿದ್ದೀನಿ ನಾನು. ಆ ಒಂದು ಸಮ್ಮರಿಯನ್ನು ಓದ್ಕೊಳ್ಳಿ. ಕರೆಕ್ಟಾಗಿ ಒಂದು 10 ಸಲ ನೋಡಿಕೊಂಡ್ರೆ ಸಾಕು, ನಿಮಗೆ ಆ ಒಂದು ಸಮ್ಮರಿ ಕರೆಕ್ಟಾಗಿ ಬಂದೋಗ್ಬಿಡುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಇವಾಗ ಏನು ಮಾಡೋಣ, ಪ್ರಿಪ್ರೇಟರಿ 1 ಎಕ್ಸಾಮ್ 1 ಇಲ್ಲಿದೆಯಲ್ಲ, ಎಕ್ಸಾಮ್ 1 ಪೇಪರ್ಗೆ ಆನ್ಸರ್ನ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪ್ರಿಪ್ರೇಟರಿ ಎಕ್ಸಾಮ್ 2ಗೂ ಕೂಡ ಆನ್ಸರ್ಸ್ ಏನಿದೆ ಅದನ್ನು ಹೇಳ್ತೀನಿ. 5 ಪೇಪರ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಸ್ಟಡಿ ಮಾಡಿ, ಏನೂ ಪ್ರಾಬ್ಲಮ್ ಅಲ್ಲ. ಆ್ಯಂಡ್ 2 ಮಾರ್ಕ್ಸನ್ನು ನಾನು ನಿಮಗೆ ಹೇಳೋದಾದರೆ, ಈ 5 ಪೇಪರ್ಸಲ್ಲಿರುವ ಕ್ವಶನ್ಸ್ಗಳೇ ರಿಪೀಟ್ ಆಗಿದೆ. ಆಲ್ರೆಡಿ 3 ಕ್ವಶನ್ಸ್ ಪೇಪರ್ಸಲ್ಲಿ ಏನಿತ್ತು ಅದೇ ನಿಮಗೆ ಪ್ರಿಪ್ರೇಟರಿಗೆ ಬಂದಿದೆ. ನೀವು ರಿಪೀಟ್ ಆಗಿರುವ ಕ್ವಶನ್ಸ್ಗಳಂತೂ ಆಲ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಲೇ ಅರ್ಥ. ಮತ್ತು ಉಳಿದಿರುವಂಥ ಕ್ವಶನ್ಸ್ಗಳು ಏನು ಮಾಡೆಲ್ ಪೇಪರಲ್ಲಿ ಇದೆಯಲ್ಲ ಅದನ್ನು ಕೂಡ ನೋಡ್ಕೊಳ್ಬಹುದು. ನಿಮಗೆ ಈ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಹೇಳ್ತಾ ಬರುವಾಗ 2 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ ಅಲ್ವಾ? ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಬಂದರೆ, ಪಾರ್ಟ್ ಎ ನಿಮಗೆ ಆಲ್ರೆಡಿ ಗೊತ್ತಿದೆ. 10 ಕ್ವಶನ್ಸ್ ಇರುತ್ತಲ್ಲಿ. 10 ಕ್ವಶನ್ಸಿಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನ್ಸಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು. ಸೊ ನಾನು ಈ 10 ಕ್ವಶನ್ಸನ್ನು ಅಬ್ಸರ್ವ್ ಮಾಡಿದಾಗ ನನಗೇನಂತ ಗೊತ್ತಾಯಿತು ಅಂತ ಹೇಳಿದ್ರೆ, ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಕ್ವಶನ್ಸ್ಗಳು ಬಂದಿದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡು ಹೋದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಒಳ್ಳೆ ಸ್ಕೋರನ್ನು ಮಾಡಬಹುದು ಅನ್ನೋ ಫೀಲ್ ಬಂದಿದೆ. ನಿಮಗೂ ಕೂಡ ಅದೇ ಫೀಲ್ ಬರುತ್ತೆ. ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ಫಸ್ಟ್ ಒನ್ನು, Juliet asks Dash to give her Romeo in Romeo and Juliet. Answer option D, night. Juliet asks night to give her Romeo in Romeo and Juliet. ನೆಕ್ಸ್ಟು ಸೀಕ್ವೆನ್ಸನ್ನು ಕರೆಕ್ಟಾಗಿ ಬರೀರಿ ಅಂತ ಹೇಳಿದ್ದಾರೆ. ನಿಮಗೆ 2Dಯರ್ದು ಸಮ್ಮರಿಯನ್ನು ನಾನು ಕೊಟ್ಟಿದ್ದೀನಿ. ಆ ಸಮ್ಮರಿ ಪ್ರಕಾರ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಡೆತ್ ಪನಿಷ್ಮೆಂಟ್ ಕೊಟ್ಟಾಗೋಗಿರತ್ತಾ, ಅದು ಹೇಗೆ ಅಂತ ಹೇಳಿದ್ರೆ, ಆ ಡೆತ್ ಪನಿಷ್ಮೆಂಟ್ ಅಂದರೆ ಇವತ್ತು ಅವನನ್ನು ಸಾಯಿಸಬೇಕು ಅಂತ, ಬಟ್ ಅದನ್ನು ಚೇಂಜ್ ಮಾಡ್ಬೋದು ಜೀವಾವಧಿ ಶಿಕ್ಷೆ ರೀತಿ, ಲೈಫ್ ಇಂಪ್ರಿಸನ್ಮೆಂಟ್ ರೀತಿ. ಆ ಲೈಫ್ ಇಂಪ್ರಿಸನ್ಮೆಂಟ್ ಮಾಡಬೇಕು ಅಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಡೈರೆಕ್ಟಾಗಿ ನೀವು ಹ್ಯಾಂಗ್ ಮಾಡಿಬಿಟ್ರೆ ಅವನು ಅಲ್ಲೇ ಡೆತ್ ಆಗ್ತಾನೆ. ಅದೇ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಅವನು ಸಾಯೋವರೆಗೂ ಕೂಡ ಜೈಲಲ್ಲಿ ಏನು ಮಾಡಬೇಕು, ಅವನನ್ನು ಮೇಂಟೈನ್ ಮಾಡಬೇಕಲ್ಲ. ಆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು? 600 ಫ್ರಾನ್ಸ್ ಖರ್ಚಾಯಿತು.
ನೆಕ್ಸ್ಟು ಏನಾಯಿತು, ಅವನನ್ನು ಮೇಂಟೈನ್ ಮಾಡಲಿಕ್ಕೆ 600 ಫ್ರಾನ್ಸು ಖರ್ಚಾಗಿದ್ದು ಒಂದೇ ಅಲ್ಲ, ಆ ಗಾರ್ಡ್ ಕೂಡ ಏನಲ್ಲಿ ಗಾರ್ಡಿಂಗ್ ಮಾಡ್ತಾ ಇದ್ದ ಆ ಗಾರ್ಡ್ ಕೂಡ ಏನಾಗ್ತಾನೆ, ಡಿಸ್ಮಿಸ್ ಆಗ್ತಾನೆ. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಅಂತ ಹೇಳ್ಕೊಂಡು ಈ ಒಂದು ಸೀಕ್ವೆನ್ಸ್ ಏನಿದೆ ಕರೆಕ್ಟಾಗಿದೆ. ಬಿ ಈಸ್ ದ ರೈಟ್ ಆನ್ಸರು. ನೆಕ್ಸ್ಟು ಥರ್ಡ್ ಕ್ವಶನಿಗೆ ಬಂದರೆ, ಇನ್ ದ ಪೊಯಮ್ ಆನ್ ಚಿಲ್ಡ್ರನ್ ದ ಆರ್ಚರ್ ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ನಾವು ಆನ್ ಚಿಲ್ಡ್ರನ್ನಲ್ಲಿ ಸಾಕಷ್ಟು ವರ್ಡ್ಸ್ಗಳನ್ನ ನೋಡಿದ್ದೀವಿ, ಹೌದಾ? ಬೋಸ್ ಗೊತ್ತಿದೆ, ಆ್ಯರೋಸ್ ಗೊತ್ತಿದೆ, ಚಿಲ್ಡ್ರನ್ನು, ಪೇರೆಂಟ್ಸು ಸುಮಾರೆಲ್ಲ ನೋಡಿದ್ದೀವಿ. ಆರ್ಚರ್ ಅನ್ನೋದಕ್ಕೆ ಡೈರೆಕ್ಟಾಗಿ ಏನಂತ ಕರಿತೀವಿ ನಾವು, ಗಾಡ್ ಅಂತಲೇ ಕರಿತೀವಿ. ಇಲ್ಲಿ ಆರ್ಚರ್ ಅನ್ನೋದಕ್ಕೆ ಗಾಡ್ ಅನ್ನೋ ಆಪ್ಷನ್ ಕೊಡದೇ ಇರೋ ಕಾರಣಕ್ಕೆ ಲೈಫು ಸೂಟೇಬಲ್ಲು. ಸೊ ಲೈಫನ್ನು ಕೂಡ ನಾವು ಗಾಡ್ ಅಂತಲೇ ಕನ್ಸಿಡರ್ ಮಾಡಿ ಲೈಫನ್ನು ಸರಿ ಆನ್ಸರ್ ಹಾಕಿದರೆ ಅದು ಕರೆಕ್ಟ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ಎಕ್ಸಾಮ್ ಬರೆದು ತುಂಬ ದಿನ ಆಗೋಗಿದೆ, ಹಾಗಾಗಿ ಲೈಫ್ ಬರೆದಿದ್ರೆ ಕರೆಕ್ಟ್ ಆನ್ಸರೇ ಆಗಿರುತ್ತೆ. ಎಕ್ಸಾಮಲ್ಲೂ ಏನಾದರೂ ಈ ಕ್ವಶನ್ನೇ ಬಂದು ನಿಮಗೆ ಗಾಡ್ ಅನ್ನೋ ಆಪ್ಷನ್ ಇರಲಿಲ್ಲ ಅಂತ ಹೇಳಿದ್ರೆ ಲೈಫಿಗೆ ಸರಿಯಾದ ಆನ್ಸರ್ನ ಹಾಕಿ ಮಕ್ಕಳೇ, ಓಕೆನಾ? ಅಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಗಾಡು, ಆರ್ಚರ್ ಮೀನ್ಸ್ ಗಾಡೆ, ಬಟ್ ಗಾಡ್ ಇಲ್ಲ ಅಂದರೆ ಲೈಫ್ ಹಾಕಿ, ಓಕೆನಾ? ನೆಕ್ಸ್ಟು ಮ್ಯಾಕ್ ದ ಫಾಲೋಯಿಂಗು, ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನಿತ್ತಲ್ಲ ಅದೇ ಕ್ವಶನ್ನು. ಫಸ್ಟು ಇಲ್ಲಿ ಏನಿದೆ, ವೈಲ್ಡ್ ಬೋರ್ಸ್ ಹೆಡ್ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರು ಗೊಂಜಾಲೋಸ್ ಸ್ಟಡಿ. ಏನು ಹೇಳಿ, ಗೊಂಜಾಲೋಸ್ ಸ್ಟಡಿ ಅಂತ ಕರಿತೀವಿ. ಸೆಕೆಂಡು ಬಿ ಅಂತ ಇದೆ, ಟೈಗರ್ ಸ್ಕಿನ್ ಅಂತ ಇದೆ. ಟೈಗರ್ ಸ್ಕಿನ್ ಅಂತ ಹೇಳಿದರೆ ಲಾರಾಸ್ ಬೌಡಾರ್, ಓಕೆನಾ? ನೆಕ್ಸ್ಟು ಹ್ಯಾಂಡ್ ಕರ್ಚಿಫ್ ಅಂತ ಕೊಟ್ಟಿದ್ದಾರೆ, ಆ್ಯಸ್ ಎ ಶೂ ಬ್ರಷ್. ಇದು ರೈಟ್ ಆನ್ಸರು, ಹಾಗಾಗಿ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಇನ್ ದ ಸ್ಟೋರಿ ದ ಗಾರ್ಡನರ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ದ ಓನರ್ಸ್ ವೈಫ್ ಫೌಂಡ್. ದ ಓನರ್ಸ್ ವೈಫ್ ಈಸ್ ದ ರೈಟ್ ಆನ್ಸರು. ನೆಕ್ಸ್ಟು ಸಿಕ್ಸ್ತ್ ಒನ್ನು ಮೆಟಾಫರ್ಸ್ ಕೊಟ್ಟಿದ್ದಾರೆ. ರೈಟ್ ಆನ್ಸರು ಲೈಫ್ ಆ್ಯಂಡ್ ಡೆತ್, ಓಕೆನಾ? ಲೈಫ್ ಆ್ಯಂಡ್ ಡೆತ್. ನೆಕ್ಸ್ಟು ಸೆವೆಂತ್ ಒನ್ನು, ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಿನ ಕ್ವಶನ್ನೇ, ರಿಪೀಟು. ಡ್ರೈವರ್ಗೆ ಎನಾಲಜಿ ಹಂಟರು, ಎನಾಲಜಿ ಕೇಳಿದ್ದಾರೆ ಇಲ್ಲಿ, ಡ್ರೈವರ್ ಹಂಟರ್. ಪೆಡೆಸ್ಟ್ರಿಯನ್ ಕೇಳಿದ್ದಾರೆ, ಪ್ರೇ. PREY ಪ್ರೇ ಅಂತಲೇ ನಾವು ಪ್ರನೌನ್ಸ್ ಮಾಡ್ತೀವಿ. PRAY ಪ್ರೇನೇ ಬೇರೆ, PREY ಪ್ರೇನೇ ಬೇರೆ. ಸೊ ಪೆಡೆಸ್ಟ್ರಿಯನ್ ಪ್ರೇ. ನೆಕ್ಸ್ಟು ಆನ್ ದ ಡೇ ಆಫ್ ವೋಟಿಂಗ್ ಎ ಹೈ ಲೈಫ್ ಬ್ಯಾಂಡ್ ಫ್ರಮ್, ಎಲ್ಲಿಂದ ಬಂತು, ಉಮೋರೋ, UMURU, ಉಮೋರೋ, ಓಕೆನಾ? ನೆಕ್ಸ್ಟು ನೈನ್ತ್ ಒನ್, ದ ಎಸ್ಸೆ ವೇರ್ ದೇರ್ ಈಸ್ ಎ ವೀಲ್ ಫೋಕಸಸ್ ಆನ್ ದ ಡ್ಯಾಶ್ ಮೂಮೆಂಟ್ ಅಂತ ಕೊಟ್ಟಿದ್ದಾರೆ. ಎಷ್ಟೋ ಮಕ್ಕಳು ವುಮೆನ್ ಎಂಪವರ್ಮೆಂಟ್ ಅಂತಲೂ ಅಂದ್ಕೊಂಡಿರ್ತೀರಿ, ಕೆಲವೊಂದು ಮಕ್ಕಳು ಸೈಕ್ಲಿಂಗ್ ಅಂತ ಕೂಡ ಅಂದ್ಕೊಂಡಿರ್ತೀರಿ. ಆ್ಯಕ್ಚುಲಿ ವೇರ್ ದೇರ್ ಈಸ್ ಎ ವಿಲ್ ಫೋಕಸ್ ಆನ್ ವುಮೆನ್ ಸೈಕ್ಲಿಂಗ್ ಮೂಮೆಂಟ್. ಇದು ಆ್ಯಕ್ಚುವಲ್ ಮೀನಿಂಗು ವುಮೆನ್ ಸೈಕ್ಲಿಂಗ್ ಮೂಮೆಂಟ್ ಅಂತಲೇ, ಓಕೆನಾ? ಇಲ್ಲಿ ಸೈಕ್ಲಿಂಗ್ ಅಂತ ಕೊಟ್ಟಿರೋದ್ರಿಂದ ಇದು ರೈಟ್ ಆನ್ಸರೇ. ಈವನ್ ವುಮೆನ್ ಎಂಪವರ್ಮೆಂಟ್ ಇದೆಯಲ್ಲ, ಇದು ಕೂಡ ವೇರ್ ದೇರ್ ಈಸ್ ಎ ವೀಲ್ನ ಒಂದು ಆಸ್ಪೆಕ್ಟೇ ಇದು. ಹಾಗಾಗಿ ಫಸ್ಟ್ ಪ್ರಿಯಾರಿಟಿಯನ್ನು ನಾವು ಯಾವುದಕ್ಕೆ ಕೊಡಬೇಕು, ಸೈಕ್ಲಿಂಗಿಗೆ ಕೊಡಬೇಕು. ಸೊ ರೈಟ್ ಆನ್ಸರು ಸೈಕ್ಲಿಂಗ್. ವುಮೆನ್ ಎಂಪವರ್ಮೆಂಟು ಒಂದು ಆಸ್ಪೆಕ್ಟ್ ಯಾವುದ್ರದ್ದು, ವೇರ್ ದೇರ್ ಈಸ್ ಎ ವೀಲಿಂದು, ಓಕೆನಾ? ನೆಕ್ಸ್ಟು ಲಾಸ್ಟ್ ಒನ್, ದ ಪಂಚಮ ಹ್ಯಾಡ್ ಟು ವೇಟ್ ಎಟ್ ದ ವೆಲ್ ಅಂಟಿಲ್ ಎಲ್ಲಿವರೆಗೂ, ಎ ಶೂದ್ರ ಅರೈವ್ಡ್ ಟು ಡ್ರಾ ವಾಟರ್ ಇನ್ ದ ಪೋಯಮ್ ವಾಟರ್. ಓಕೆನಾ ಮಕ್ಕಳೇ? ನೆಕ್ಸ್ಟು 11th ಒನ್ನು ತುಂಬ ಅಂದರೆ ತುಂಬ ಈಸಿ ಕೊಟ್ಟಿದ್ದಾರೆ. ಬಟ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಪ್ಯಾರಾಗ್ರಾಫನ್ನು ನೀವು ಓದ್ಕೊಳ್ಳದೆ ಏನಾದರೂ ಆನ್ಸರ್ನ ಬರೆದ್ಬಿಟ್ರೆ ಗೆಸ್ಸಲ್ಲಿ ಅದು ರಾಂಗ್ ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಮುಗಿದು ಹೋಗಿದೆ ಅಲ್ವಾ ಮಕ್ಕಳೇ? ಇದು ನಾನು ನಿಮಗೆ ಹೀಗೆ ಹೇಳ್ಕೊಟ್ಟಿದ್ದೆ ಅಲ್ವಾ ಲಾಸ್ಟ್ ವರ್ಷ ಕೂಡ. ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಮುಗಿದು ಹೋಗಿದೆ. ಸೊ ವಾಸ್ ಕಂಡಕ್ಟ್ ಇದೆ, ವಾಸ್ ಕಂಡಕ್ಟೆಡ್, ಓಕೆನಾ? ED ಸೇರಿಸ್ಬಿಟ್ರೆ ಆಯ್ತು. ವಾಸ್ ಕಂಡಕ್ಟೆಡ್ ಬೈ ದ ಗೌರ್ನಮೆಂಟ್ ಅರೌಂಡ್ ಸಮ್ ವಿಲೇಜಸ್. ದ ಗೋಲ್ಡ್ ಡೆಪಾಸಿಟ್ಸ್, ಈ ಎಸ್ಸಿಂದ ಕೂಡ ನೀವು ಫೈಂಡ್ ಔಟ್ ಮಾಡಬಹುದು. ಮತ್ತು ದ ಗೋಲ್ಡ್ ಡೆಪಾಸಿಟ್ಸ್ ಒಂದೇ ಕಡೆ ಅಲ್ಲ ಅನ್ನೋ ಒಂದು ಮೀನಿಂಗ್ ಬರುತ್ತೆ. WERE, ವರ್. ಫೈಂಡ್ ಇದೆ, ಫೌಂಡ್ ಅಂತ ಮಾಡ್ಕೊಳ್ಳಿ, ವರ್ ಫೌಂಡ್.
ಓಕೆನಾ. ಬಿನೀತ್ ದೀಸ್ ವಿಲೇಜಸ್ ಫುಲ್ ಸ್ಟಾಪ್. ಇಲ್ಲಿ ನೋಡಿ, ನೌ ಇವಾಗ ಜಸ್ಟ್ ದ ವಿಲೇಜರ್ಸ್, ಕರೆಕ್ಟಾ. ಇಲ್ಲಿ ವಾಸ್ ಬರಲ್ಲ, ಯಾಕಂದರೆ ಇದು ಲಾಸ್ಟ್ ಇಯರ್ ಅಲ್ಲ, ಹಾಗಾಗಿ ನೌ ಅಂತ ಬಂದಿದೆ. ವರಿ ಅಂತ ಇದೆ, ವಿಲೇಜರ್ಸ್ ಅಂತ ಇದ್ದಾರೆ, ಇಲ್ಲಿ ವಿಲೇಜರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಆರ್, ARE, ಆರ್ ವರೀಡ್. ಸೊ ಇದಿಷ್ಟು ಆನ್ಸರು. ಆರ್ ವರೀಡ್ ದಟ್ ದ ಗೌರ್ನಮೆಂಟ್ ವುಡ್ ಶಿಫ್ಟ್ ದೆಮ್ ಫ್ರಮ್ ದೇರ್ ಪ್ಲೇಸಸ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ. ಇದು ಮಾಡೆಲ್ ಕ್ವಶನ್ ಪೇಪರ್ ಏನಿತ್ತು ಅದರಲ್ಲಿರುವಂಥ ಟಾಪಿಕ್ ಯಾಕಿತ್ತು, ನೀವು ನೋಡ್ಕೊಂಡು ಹೋಗಿದ್ರೆ ಗ್ಯಾರಂಟಿ ಗೊತ್ತಾಗಿರೋದು. ರಮೇಶ್ ಹ್ಯಾಡ್ ಪ್ರಾಮಿಸ್ಡ್ ಟು ಗಿವ್ ಅಪ್, ಏನನ್ನು ಬಿಟ್ಟಿರೋದು, ಸ್ವೀಟ್ಸ್. ಗಿವ್ ಅಪ್ ಸ್ವೀಟ್ಸ್ ಆ್ಯಸ್ ಪರ್ ಡಾಕ್ಟರ್ಸ್ ಅಡ್ವೈಸ್ ಆ್ಯಸ್ ಹಿ ವಾಸ್ ಡಯಾಬಿಟಿಕ್. ಹಿಸ್ ಫೇಸ್ ಲಿಟ್ ಅಪ್ when he saw a sweet packet printed sugar free on it. ಓಕೆನಾ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗು, ಇದೊಂದು ತುಂಬ ಈಸಿ. ಸೊ ನಾನು ಆಲ್ರೆಡಿ ಇವೆಲ್ಲ ಟಾಪಿಕ್ನು ಒಂದೊಂದು ಟಾಪಿಕ್ಕು ಸಪ್ರೇಟಾಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಸಿಯಾಗಿ ಆನ್ಸರ್ನ ಕಂಡು ಹಿಡಿಬೋದು. ಅವ್ರು ಇಲ್ಲಿ ಏನು ಮೆನ್ಷನ್ ಮಾಡಿ ಬೋಲ್ಡ್ ಲೆಟರ್ಸಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ, ಅದರ ಬ್ಯಾಕ್ ಸೈಡಲ್ಲೇ ಆನ್ಸರ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಸೊ ಇಲ್ಲಿ ವೇರ್ ಅಂತ ಇದೆ. ವೇರ್ ಅಂತ ಹೇಳಿದ್ರೆ ಏನು, ಪ್ಲೇಸ್ ಅಲ್ವಾ. ಯಾವ ಪ್ಲೇಸು, ಸ್ಟೇಡಿಯಂ. ಎ ರೈಟ್ ಆನ್ಸರ್. ಇಲ್ಲಿ ದ ಆ್ಯನುವಲ್ ಸ್ಪೋರ್ಟ್ಸ್ ಮೀಟ್ ವಾಸ್ ಹೆಲ್ಡ್ ಎಟ್ ದ ಸ್ಟೇಡಿಯಂ. ಎಲ್ಲಿ ನಡೀತಾ ಇದೆಯಂತೆ, ಸ್ಟೇಡಿಯಮ್ಮಲ್ಲಿ ನಡೀತಾ ಇದೆ ಅನ್ನೋದು ಮುಂದೆ ಏನಿದೆ, ವೇರ್ ಇದೆ. ಸೊ ವೇರ್ ಹಿಂದೆ ಏನಿದೆ, ಸ್ಟೇಡಿಯಂ ಇದೆ, ಅಲ್ಲಿಗೆ ವೇರ್ ಸ್ಟೇಡಿಯಂ ಆನ್ಸರ್ ಆಯಿತು. 100 ಆಫ್ ಸ್ಟೂಡೆಂಟ್ಸ್ ಟುಕ್ ಪಾರ್ಟ್ ಇನ್ ಇಟ್ ಅಂತ ಇದೆ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ, ಆ್ಯನುವಲ್ ಸ್ಪೋರ್ಟ್ಸ್ ಮೀಟಿಗೆ ಸಂಬಂಧಪಟ್ಟ ಹಾಗೆ, ಬಿ ಆ್ಯನುವಲ್ ಸ್ಪೋರ್ಟ್ಸ್ ಮೀಟ್, ಬಿ ಕರೆಕ್ಟಾ. ನೆಕ್ಸ್ಟು ದೇ, ಯಾರ್ಯಾರು ಅಂತ ಕೊಟ್ಟಿದ್ದಾರೆ. ದೇ ಅಂತ ಹೇಳಿದರೆ ಇಲ್ಲಿ ಆ್ಯನುವಲ್ ಸ್ಪೋರ್ಟ್ಸ್ ಮೀಟಿಗೆ ಸ್ಟೇಡಿಯಮ್ಮಲ್ಲಿ ಎಲ್ಲರೂ ಕೂಡ ಮೀಟ್ ಆಗಿರೋದು ಎಲ್ಲಿ, ಯಾರು ಮೀಟ್ ಆಗಿದ್ದಾರೆ, ಒಂದು ಸ್ಟೇಡಿಯಮಲ್ಲಿ ಮೀಟ್ ಆಗಿದ್ದಾರೆ. ಆ್ಯನುವಲ್ ಸ್ಪೋರ್ಟ್ಸ್ ಮೀಟಿಗೆ ಯಾರು ಬಂದಿದ್ದಾರೆ ಹಾಗಾದರೆ, ಸ್ಟೂಡೆಂಟ್ಸ್. ಯಾರು, ಸ್ಟೂಡೆಂಟ್ಸ್. ದೇ ಅಂತ ಎಲ್ಲಿದೆ ನೋಡಿ, ಇಲ್ಲಿದೆ ದೇ, ಕರೆಕ್ಟಾ. ಇವಾಗ ನಾವು ಹೇಳಿರೋ ರೂಲ್ಸ್ ಪ್ರಕಾರ ಹಿಂದೆ ಹೋಗಬೇಕಲ್ಲ, ದೇ ಹಿಂದೆ ಬಂದರೆ ಫಸ್ಟ್ ಲೈನಲ್ಲಿ ಇಲ್ಲಿದ್ದಾರಲ್ಲ ಸ್ಟೂಡೆಂಟ್ಸ್ ಅಂತ, ಕರೆಕ್ಟಾ. ಸ್ಟೂಡೆಂಟ್ಸ್ ಆನ್ಸರ್. ನೆಕ್ಸ್ಟು ದೇರ್ ಅಂತ ಇದೆ. ಸೊ ದೇರ್ಗೆ ಅಪಾಸ್ಟ್ರಫಿ ಸ್ಟೂಡೆಂಟ್ಸ್ ಹಾಕಬೇಕು, ಓಕೆನಾ. ನೆಕ್ಸ್ಟು ಹೂ ಅಂತ ಇದೆ. ಹೂ ನೋಡಿ, ಇಲ್ಲಿ ಹೂ ಬ್ಯಾಕ್ ಸೈಡಲ್ಲೇ ಇದೆ, ಮಂದಾರ, ಕರೆಕ್ಟಾ. ಹೂಗೆ ಆನ್ಸರು ಮಂದಾರ. ಅಲ್ಲಿಗೆ ಎ ಸ್ಟೇಡಿಯಂ, ಬಿ ಆ್ಯನುವಲ್ ಸ್ಪೋರ್ಟ್ಸ್ ಮೀಟ್, ಸಿಗೆ ಸ್ಟೂಡೆಂಟ್ಸ್, ನೆಕ್ಸ್ಟು ಡಿಗೆ ಸ್ಟೂಡೆಂಟ್ ಅಪಾಸ್ಟ್ರಫೀಸ್, ಹೂಗೆ ಮಂದಾರ, ರೈಟ್ ಆನ್ಸರ್. ನೆಕ್ಸ್ಟು 2 ಮಾರ್ಕ್ಸಿನ ಕ್ವಶನ್ಸು, ವೆರಿ ಈಸಿ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಫಸ್ಟ್ ಒನ್ನು, ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯೆಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇದು 2 ಮಾರ್ಕ್ಸಿನ ಕ್ವಶನ್ ಆಗಿರೋದ್ರಿಂದ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್, ಎ ಸ್ನೋಯಿ ಡವ್ ಟ್ರೂಪಿಂಗ್ ವಿತ್ ಕ್ರೌಸ್ ಅಂತ ಬರೀರಿ, ಸಾಕಾಗುತ್ತೆ. ಸೆಕೆಂಡ್ ಕ್ವಶನ್, ವಾಟ್ ಡೂ ಬೌಸ್ ಆ್ಯಂಡ್ ಆ್ಯರೋಸ್ ರೆಫರ್ ಟು. ಸೊ ಬೌಸ್ ಇಂದು ಮೀನಿಂಗು, ಆ್ಯರೋಸ್ ಅಂದರೆ ಯಾರು ಅಂತ ಬರಿಬೇಕು. ಇನ್ ದ ಪೋಯಮ್ ಆನ್ ಚಿಲ್ಡ್ರನ್, ಬೌಸ್ ರೆಫರ್ ಟು ಪೇರೆಂಟ್ಸ್, ಆ್ಯರೋಸ್ ರೆಫರ್ ಟು ಚಿಲ್ಡ್ರನ್, ಓಕೆನಾ. ನೆಕ್ಸ್ಟು, ವಾಟ್ ಈಸ್ ಎಟ್ ದ ರೂಟ್ ಆಫ್ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಕಾರ್ಡಿಂಗ್ ಟು ವಂದನಾ ಶಿವ ಅಂತ ಕೇಳಿದರೆ. ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಇಲ್ಲಿವರೆಗಷ್ಟೇ ಆನ್ಸರ್. ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಎಟ್ ದ ರೂಟ್ ಆಫ್ ದ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಕ್ವಶನಲ್ಲಿರೋದೇ ಕಂಟಿನ್ಯೂ ಆಗಿದೆ. ಸೊ ದ ಇಂದ ಫಂಕ್ಷನ್ಸ್ವರೆಗೆ ಬರೆದ್ರೆ ಆಯಿತು. ನೆಕ್ಸ್ಟು ಲಾಸ್ಟ್ ಒನ್ನು 2 ಮಾರ್ಕ್ಸಿನ ಲಾಸ್ಟ್ ಕ್ವಶನು, ವೇರ್ ಡಸ್ ದ ವಾಟರ್ ಸಿಟ್ ಇನೋಸೆಂಟ್ಲಿ ಇನ್ ದ ಪೋಯಮ್ ಅಂತ ಕೊಟ್ಟಿದ್ದಾರೆ, ವಾಟರಲ್ಲಿ. ಸೊ ವೇರ್ ಡಸ್ ಇಟ್ ಡ್ಯಾನ್ಸ್ ಇಟ್ಸ್ ವೇ ಇನ್ ಟು ಅಂತ ಕೊಟ್ಟಿದ್ದಾರೆ. ಫಸ್ಟಿಂದಕ್ಕೆ ಆನ್ಸರು ಸಿಂಪಲ್ ಆಗಿ ಸಿಟ್ಟಾಗಿರೋದು ಎಲ್ಲಿ, ಬಿಸ್ಲೇರಿ ಬಾಟಲಲ್ಲಿ. ಸೆಕೆಂಡ್ ಕ್ವಶನಿಗೆ ಪೆಪ್ಸಿ ಮ್ಯಾನ್ಸ್ ಬಾಟಲ್, ಬಿಸ್ಲೇರಿ ಬಾಟಲ್ ಒಂದು, ಇನ್ನೊಂದು ಪೆಪ್ಸಿ ಮ್ಯಾನ್ಸ್ ಬಾಟಲ್, ಓಕೆನಾ. ನೆಕ್ಸ್ಟು ನಿಮಗೆ 3 ಮಾರ್ಕ್ಸಿನ ಕ್ವಶನ್ಸು. ಸೊ ಇಲ್ಲಿ
ವಂದನಾ ಶಿವ ಕಾನ್ಸೆಪ್ಟ್ ಆಗಿರಬಹುದು, ದ ಸಿಲ್ವರ್ ಮೈದಾನ್ ಆಗಿರಬಹುದು, ವೆನ್ ಯು ಆರ್ ಓಲ್ಡ್ ಆಗಿರಬಹುದು, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಆಗಿರಬಹುದು, ನೆಕ್ಸ್ಟು ಅರ್ಥಿಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಹೆವೆನ್ ಆನ್ ಅರ್ತ್. ಓಕೆನಾ. ನೆಕ್ಸ್ಟು ನಿಮಗೆ ಇಲ್ಲಿ ಜಾರ್ಜ್ ಮೈಕ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಜಪಾನ್. ಹೌದಾ. ಸೊ ಇದಿಷ್ಟು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ. ಅದೇ ರೀತಿ ನೀವು 4 ಮಾರ್ಕ್ಸಿಗೆ ಬಂದರೂ ಕೂಡ 2 ಡಿಯರ್ ಆಗಿರ್ಬೋದು, ಎ ಸನ್ನಿ ಮಾರ್ನಿಂಗ್ ಆಗಿರ್ಬೋದು, ಗಾರ್ಡನರ್ ಆಗಿರಬಹುದು. ಓಕೆ ಅಲ್ವಾ. ಸೊ ವೋಟರ್ ಆಗಿರಬಹುದು. ಈ ಎಲ್ಲ ಕಾನ್ಸೆಪ್ಟಿಗೂ ಲಾಸ್ಟಿಂದು ವಾಟರು ಎಲ್ಲ ಕಾನ್ಸೆಪ್ಟಿಗೂ ಕೂಡ ನಿಮಗೆ ಈಸಿಯಾಗಿ ಸಮ್ಮರಿ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ನಿಮಗೆ ಇದು ಎಕ್ಸಾಕ್ಟಾಗಿ ಈ ಒಂದು ಕ್ವಶನಿಗೆ ಓದ್ಕೊಂಡು ಹೋಗೋಕ್ಕೆ ಕಷ್ಟ ಅನ್ನುವಂಥ ಮಕ್ಕಳು, ನಾನು ಸರಿ ಅಂತ ಹೇಳ್ತಾ ಇಲ್ಲ, ಇದಕ್ಕೆ ಏನು ಆನ್ಸರ್ ಇದೆಯೋ ಅದೇ ಆನ್ಸರ್ನ ಬರೀಬೇಕು ಅಫ್ಕೋರ್ಸ್. ಆದರೆ ನಾವೇನು ಅಟೆಂಡ್ ಮಾಡದೆ ಸುಮ್ಮನೆ ಬರೋದಕ್ಕಿಂತ ಈಸಿ ಟಾಪಿಕ್ನ ತೊಗೊಂಡು ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ನು, ಇದಕ್ಕೆ ಶಾರ್ಟ್ ಪಾಯಿಂಟ್ ಬರೆದು ಬಂದರೂ ಕೂಡ ನಿಮಗೆಲ್ಲೋ ಒಂದಿಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಇಷ್ಟು ವರ್ಷವೂ ಕೂಡ ಮಕ್ಕಳಿಗೆ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ. ಹಾಗಾಗಿ ತುಂಬ ಕಷ್ಟ ಅನ್ನೋರು ಆ ಒಂದು ಬುಲೆಟ್ ಪಾಯಿಂಟ್ಸ್ನ ನೋಡ್ಕೊಳ್ಬಹುದು. ಸೊ ಇಲ್ಲಿರುವಂಥ ಎಲ್ಲ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ಸ್ಮಾಲ್ ಸಮ್ಮರಿ ಇರುವಂತಹ ಲಿಂಕ್ಸ್ಗಳನ್ನು ನಾನು ನನ್ನ ಒಂದು ಈ ಪ್ಲೇ ಆಗ್ತಿದೆಯಲ್ಲ ವಿಡಿಯೋ, ಇದರ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋನ ವಾಚ್ ಮಾಡ್ಬೋದು. ನೆಕ್ಸ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪಾರ್ಟ್ ಸಿ. ಆಲ್ರೆಡಿ ನಾನು ನಿಮಗೆ ಪಾರ್ಟ್ ಸಿ ಬಗ್ಗೆ ಹೇಳಿದ್ದೀನಿ. ಡೈರೆಕ್ಟಾಗಿ ನೀವು ಪ್ಯಾಸೇಜ್ ಓದೋದಕ್ಕಿಂತ ಮುಂಚೆ ಫಸ್ಟು ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದೆ. ಫಸ್ಟು ನಾವು ಕ್ವಶನ್ಸ್ಗಳನ್ನ ಓದ್ಕೊಂಡು ಆಮೇಲೆ ಪ್ಯಾಸೇಜ್ ಓದೋಕ್ಕೆ ಬಂದರೆ ಅವಾಗ ಪ್ಯಾಸೇಜ್ ಓದುವಾಗೆಲ್ಲ ಕ್ವಶನ್ ಏನು ಓದಿದ್ವಿ ಅನ್ನೋದು ನೆನಪಾಗ್ತಾ ಹೋಗುತ್ತೆ. ಸೊ ಆನ್ಸರ್ ಇಲ್ಲಿದೆ ಅನ್ನೋದು ನಿಮ್ಮ ಮೈಂಡಿಗೆ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟು ಏನೇನು ಕ್ವಶನ್ಸ್ ಇದೆ ಅಂತ ನೋಡಿಕೊಂಡು ಆಮೇಲೆ ಆನ್ಸರ್ಸ್ನ ನೋಡ್ತಾ ಹೋಗಬೇಕು. ಈಗ ಇಲ್ಲಿ ನಿಮ್ಮ ಪ್ಯಾಸೇಜಲ್ಲಿ ಫಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಸ್ಯಾಂಡಲ್ವುಡ್ ಇನ್ ದ ವರ್ಲ್ಡ್? ಲೀಡಿಂಗ್ ಪ್ರೊಡ್ಯೂಸರ್ ಸ್ಯಾಂಡಲ್ವುಡ್ಡಿನ ಲೀಡಿಂಗ್ ಪ್ರೊಡ್ಯೂಸರು ಯಾವ ಸ್ಟೇಟಲ್ಲಿ, ಈ ವರ್ಲ್ಡಿನ ಯಾವ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಆನ್ಸರ್ನ ಹುಡುಕಿ 10th ಪ್ಯಾರಾದಲ್ಲಿ ಫಸ್ಟ್ ಲೈನ್ ನೋಡಿ, ಇಲ್ಲಿ ಹಾಕಿರ್ತೀನಿ ನಾನು. ಸೊ ಎ ಅಂತ ಇರೋದ್ರಿಂದ ಎ ಅಂತ ಮೆನ್ಷನ್ ಮಾಡಿರ್ತೀನಿ. ಸೊ ಕರ್ನಾಟಕ ಈಸ್ ಒನ್ ಆಫ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಸ್ಯಾಂಡಲ್ವುಡ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಆನ್ಸರು. ನೀವು ಆನ್ಸರ್ನ ಬರೆಯುವಾಗ ಜಸ್ಟ್ ಎಷ್ಟು ಬರೆದ್ರೆ ಸಾಕು, ಕರ್ನಾಟಕ ಅಂತ ಬರೆದ್ರೆ ಸಾಕು. ಕರೆಕ್ಟಾ? ಕರ್ನಾಟಕ. ನೆಕ್ಸ್ಟ್ ಸೆಕೆಂಡ್ ಒನ್, ವಾಟ್ ಈಸ್ ದ ಬಯೋಲಾಜಿಕಲ್ ನೇಮ್ ಆಫ್ ಸ್ಯಾಂಡಲ್ವುಡ್ ಟ್ರೀ ಅಂತ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಟ್ರೀನ ಬಯೋಲಾಜಿಕಲ್ ನೇಮ್ ಏನು? ಸೊ ಇವಾಗ ಏನು ಆನ್ಸರ್ ಹಾಕಿದ್ರಿ ಅಲ್ಲೇ ಮೇಲ್ ಕಾಣಿಸ್ತಾ ಇದೆ ಬಯೋಲಾಜಿಕಲ್ ಅಂತ ಇಲ್ಲಿದೆ. ಹೌದಾ. ಫಸ್ಟ್ ಪ್ಯಾರಾದ ಎಂಡ್ ಲೈನಲ್ಲಿ. ಸೊ ನಾ ಇದಕ್ಕೆ ಬಿ ಅಂತ ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಆನ್ಸರ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದ ಬಯೋಲಾಜಿಕಲ್ ನೇಮ್ ಆಫ್ ಸ್ಯಾಂಡಲ್ವುಡ್ ಈಸ್ ಸಂತಾಲಂ ಆಲ್ಬಮ್ ಅಂತ ಇದೆ. ನೀವು ಆನ್ಸರ್ ಅಷ್ಟೇ ಬರೆದ್ರೆ ಸಾಕು, ಸಂತಾಲಂ ಆಲ್ಬಮ್ ಅಷ್ಟು ಬರೆದ್ರೆ ಸಾಕು. ಮುಗಿತಾ? ನೆಕ್ಸ್ಟ್ ಸಿ, ಸ್ಯಾಂಡಲ್ವುಡ್ ಹ್ಯಾಸ್ ಬೀನ್ ಟ್ರೆಷರ್ಡ್ ಇನ್ ಇಂಡಿಯಾ ಡ್ಯೂ ಟು ಇಟ್ಸ್ ಯೂನಿಕ್ ಆ್ಯಂಡ್ ಮೆಡಿಸಿನಲ್ ಕ್ವಾಲಿಟೀಸ್ ಅಂತ ಇದೆ. ಯೂನಿಕ್, ಈ ನಿಮ್ಮ ಸ್ಯಾಂಡಲ್ವುಡ್ ಟ್ರೀಸ್ ಏನಿದೆ ಅದು ಯೂನಿಕ್ ಆಗಿರೋದಕ್ಕೆ ರೀಸನ್ ಏನು ಅಂತ ಹೇಳ್ಕೊಂಡು, ಯೂನಿಕ್ ಅಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದರ ಫ್ರ್ಯಾಗ್ರೆನ್ಸಿಂದನೇ ಅದು ಯೂನಿಕ್ ಅಂತ ಆಗಿರೋದು. ಸೊ ಫ್ರ್ಯಾಗ್ರೆನ್ಸು ನೀವೆಲ್ಲಿದೆ ಅಂತ ಆನ್ಸರ್ ನೋಡಿ. ಫಸ್ಟ್ ಲೈನಲ್ಲೇ ಸ್ಯಾಂಡಲ್ವುಡ್ ಹ್ಯಾಸ್ ಬೀನ್ ಟ್ರೆಷರ್ಡ್ ಇನ್ ಇಂಡಿಯಾ ಫಾರ್ ಸೆಂಚುರೀಸ್ ಡ್ಯೂ ಟು ಇಟ್ಸ್ ಯೂನಿಕ್ ಫ್ರ್ಯಾಗ್ರೆನ್ಸ್ ಇಲ್ಲಿವರೆಗೂ ಇದೆ. ಕರೆಕ್ಟಾ? ಸೊ ನಾ ಇಲ್ಲಿ ಸಿ ಅಂತ ಹಾಕಿದ್ದೀನಿ. ಫಸ್ಟ್ ಲೈನಲ್ಲಿ ಅಲ್ಲಿ ಓದ್ಕೊಂಡ್ರೆ ಫ್ರ್ಯಾಗ್ರೆನ್ಸ್ ಅನ್ನೋ ಒಂದು ವರ್ಡ್ ಬಿಟ್ಟು ಮತ್ತೆ ಎಲ್ಲವೂ ಕೂಡ ಅವರೇ ಕೊಟ್ಟಿದ್ದಾರೆ. ಫ್ರ್ಯಾಗ್ರೆನ್ಸ್ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಕರೆಕ್ಟಾಗಿ ಬರ್ಕೊಳ್ಬೇಕು. ನೆಕ್ಸ್ಟು ಡಿಗೆ, ವೈ ಸ್ಯಾಂಡಲ್ವುಡ್ ಈಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಪ್ರೊಟೆಕ್ಟೆಡ್ ಟ್ರೀಸ್ ಸ್ಪೀಶೀಸ್ ಇನ್ ಇಂಡಿಯಾ? ಯಾಕೆ ನಾವು ಸ್ಯಾಂಡಲ್ವುಡ್ ಟ್ರೀಸ್ನ ತುಂಬ ಪ್ರೊಟೆಕ್ಟ್ ಮಾಡ್ತೀವಿ, ತುಂಬ ಕೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಎಲ್ಲಿಂದ ಸ್ಟಾರ್ಟು ಆನ್ಸರು? ಬಿಕಾಸ್ ಹುಡುಕಬೇಕು. ಎಲ್ಲಿದೆ ಬಿಕಾಸ್? ಇಲ್ಲಿದೆ ನೋಡಿ ಆನ್ಸರು. ಡಿಗೆ ನಾನಿಲ್ಲಿ ಡಿ ಅಂತ ಹಾಕಿರ್ತೀನಿ. ಬಿಕಾಸ್ ಆಫ್ ಇಟ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್. ಯಾವುದಕ್ಕೆ? ಬಿಕಾಸ್ ಆಫ್ ಇಟ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್ ಸ್ಯಾಂಡಲ್ವುಡ್ ಹ್ಯಾಸ್ ಆಲ್ಸೋ ಬಿಕಮ್ ಒನ್ ಆಫ್ ದ ಮೋಸ್ಟ್ ಪ್ರೊಟೆಕ್ಟೆಡ್ ಟ್ರೀ ಸ್ಪೀಶೀಸ್ ಇನ್ ಇಂಡಿಯಾ. ಓಕೆನಾ? ನೆಕ್ಸ್ಟು ಈ ಕ್ವಶನ್ನು, ಹೌ ಲಾಂಗ್ ಡಸ್ ದ ಸ್ಯಾಂಡಲ್ವುಡ್ ರಿಕ್ವೈರ್ ಟು ಡೆವಲಪ್ ಇಟ್ಸ್ ಹಾರ್ಟ್ ವುಡ್ ಅಂತ ಕೊಟ್ಟಿದ್ದಾರೆ. ಸೊ ಮೋರ್ ದ್ಯಾನ್ 2 decades ಬೇಕು. ಫಸ್ಟ್ ಪ್ಯಾರದಲ್ಲೇ ನೋಡಿ ಇಲ್ಲಿದೆ, ದ ಟ್ರೀ ಈಸ್ ಎವರ್ಗ್ರೀನ್ ಆ್ಯಂಡ್ ಗ್ರೋಸ್ ಸ್ಲೋಲಿ ಆಫನ್ ರಿಕ್ವೈರಿಂಗ್ ಮೋರ್ ದ್ಯಾನ್ 2 decades. ಮೋರ್ ದ್ಯಾನ್ 2 decades ಕಂಡುಹಿಡಿಯೋದು ಹೇಗೆ ಮೇಡಮ್ ಇದು ಅಂತ ಹೇಳಿದ್ರೆ,
ಮುಂದೆ ಓದಿ. ಮೋರ್ ದ್ಯಾನ್ 2 ಡಿಕೇಡ್ಸ್ ಟು ಡೆವಲಪ್ ಇಟ್ಸ್ ವ್ಯಾಲ್ಯೂಯೇಬಲ್ ಹಾರ್ಟ್ವುಡ್. ಸಿಕ್ತಲ್ಲ, ವ್ಯಾಲ್ಯೂಯೇಬಲ್ ಹಾರ್ಟ್ವುಡ್. ಸೊ ಕ್ವಶನಲ್ಲೂ ಕೂಡ ಡೆವಲಪ್ ಇಟ್ಸ್ ಹಾರ್ಟ್ವುಡ್. ಸೊ ಆನ್ಸರು ಮೋರ್ ದ್ಯಾನ್ 2 ಡಿಕೇಡ್ಸ್. ನೆಕ್ಸ್ಟ್ ಒನ್, ವಾಟ್ ಈಸ್ ಮೈಸೂರು ಈಸ್ ಫೇಮಸ್ ಫಾರ್ ಅಂತ ಇದೆ. ಸೊ ಇಲ್ಲೇ ಎಲ್ಲೋ ನೋಡಿದ್ವಿ ಮೈಸೂರು ಅಂತ ಇದೆ. ದ ಸಿಟಿ ಆಫ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಸೊ ಕ್ವಶನ್ ನಂಬರ್ ಇವಾಗ ಎಫ್. ಮೋರ್ ದ್ಯಾನ್ 2 ಡಿಕೇಡ್ಸಿಗೆ ಏನು ಹಾಕಬೇಕು? ಇ ಅಂತ ಇಲ್ಲಿ ಹಾಕಿದ್ದೀನಿ, ಎಫ್. ದ ಸಿಟಿ ಆಫ್ ಮೈಸೂರು ಇನ್ ಪರ್ಟಿಕ್ಯುಲರ್ ಈಸ್ ನೋನ್ ಫಾರ್ ಇಟ್ಸ್ ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್ ಆಯಿಲ್. ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್ ಆಯಿಲ್ ವಿಚ್ ಈಸ್ ಎಕ್ಸ್ಪೋರ್ಟೆಡ್ ಗ್ಲೋಬಲಿ ಅಂತ ಇದೆ. ಸೊ ಯಾವುದಕ್ಕೆ ಕೇಳಿದ್ದಾರೆ? ನೀವು ಇಷ್ಟು ಬರೆದ್ರೆ ಸಾಕು, ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್ ಆಯಿಲ್, ಎಫ್ಗೆ. ಓಕೆನಾ? ಎಫ್ಗೆ ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್ ಆಯಿಲ್. ನೆಕ್ಸ್ಟ್ ಒನ್ನು ಜಿ, ವಾಟ್ ಈಸ್ ಸ್ಯಾಂಡಲ್ವುಡ್ ಮೇನ್ಲಿ ಯೂಸ್ಡ್ ಫಾರ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಯಾಂಡಲ್ವುಡ್ನ ನಾವು ಸಾಕಷ್ಟು ಟೈಪಲ್ಲಿ ಯೂಸ್ ಮಾಡ್ತೀವಿ. ಆದರೆ ಇಲ್ಲೊಂದು ಲೈನ್ ಇದೆ ನೋಡಿ, ಜಿ ಕ್ವಶನಿಗೆ ಜಿ, ದಿಸ್ ಆಯಿಲ್ ಈಸ್, ಇಲ್ಲಿ ನಾವೇನು ಸ್ಯಾಂಡಲ್ವುಡ್ ಆಯಿಲ್ ಹೈ ಕ್ವಾಲಿಟಿಯಲ್ಲಿ ಮೈಸೂರಲ್ಲಿ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಕೊಂಡು ಏನು ಹೇಳಿದ್ವಿ, ದಿಸ್ ಆಯಿಲ್ ಈಸ್ ಮೇನ್ಲಿ ಯೂಸ್ಡ್ ಟು ಮೇಕ್ ಪರ್ಫ್ಯೂಮ್ಸ್ ಅಂತ ಇದೆ ನೋಡಿ. ಮೇಯ್ನಾಗಿ ನಾವು ಯೂಸ್ ಮಾಡೋದು ಯಾವುದಕ್ಕೆ? ಜಿ, ಪರ್ಫ್ಯೂಮ್ಸ್. ಓಕೆನಾ? ಸೊ ನೀವು ಇದಕ್ಕೆ ಮೇಯ್ನ್ ಯೂಸ್ ಅಂತ ಕೇಳಿರೋದ್ರಿಂದ ಪರ್ಫ್ಯೂಮ್ಸ್ ಅಂತಲೇ ಬರಿಬೇಕು. ಇದು ರೈಟ್ ಆನ್ಸರ್. ನೆಕ್ಸ್ಟು ಹೆಚ್, ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಲೀಗಲ್. ಪ್ರಿಫಿಕ್ಸ್ ಅಂದರೆ ಹಿಂದೆ, ಲೀಗಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಲೀಗಲ್ಲಿಗೆ ಪ್ರಿಫಿಕ್ಸು ಸೇರಿಸಿ ಅಂತ ಹೇಳಿದ್ರೆ ಇಲ್ಲೀಗಲ್. ಓಕೆನಾ? ಇಲ್ಲಿ 9th ಒಂದು ಕ್ವಶನ್ ಇರಬೇಕಾಗಿತ್ತು, ಐ ಕ್ವಶನ್ನು ಇಲ್ಲಿಲ್ಲ, ಪ್ರಿಂಟ್ ಹೋಗಿದೆ. ಸೊ ಈ ಐ ಕ್ವಶನಿಗೆ ನೀವು ಆನ್ಸರ್ ಏನು ಬರಿಬೇಕು ಅಂದರೆ ಇಲ್ಲಿ ಹಾಕಿರ್ತೀನಿ ಆನ್ಸರು ಫರ್ನಿಚರ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಫರ್ನಿಚರ್. ಐಗೆ ಆನ್ಸರು ಫರ್ನಿಚರ್, ಕಾರ್ವಿಂಗ್ಸ್ ಆ್ಯಂಡ್ ಟೆಂಪಲ್ ಐಡೋಲ್ಸ್. ಇಷ್ಟು ಆನ್ಸರು ಐ ಕ್ವಶನಿಗೆ. ಓಕೆನಾ? ಓಕೆ, ನೆಕ್ಸ್ಟು ಪೊಯಮು. ಸೊ ಪ್ಯಾಸೇಜೇ ಅಟೆಂಡ್ ಮಾಡೋದು ಈಸಿ, ಯಾಕಂತ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ ಪೊಯಮ್ಗಿಂತ. ನೆಕ್ಸ್ಟು ಪಾರ್ಟ್ ಡಿ, ಗ್ರಾಮರ್ ಪಾರ್ಟಿಗೆ ಬಂದರೆ ಅಮೀಬಾ ಈಸ್ ಒನ್ ಆಫ್ ದ ಈಸ್ ದ ರೈಟ್ ಆನ್ಸರ್. ಅಮೀಬಾ ಈಸ್ ಒನ್ ಆಫ್ ದ ಟೀನಿಯಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕೊಟ್ಟಿದ್ದಾರೆ. ಅಪ್ರೋಪ್ರಿಯೇಟ್ ಆರ್ಟಿಕಲ್ನ ಹಾಕಬೇಕು, ದಿ. ನೆಕ್ಸ್ಟು ಹಿಸ್ ದ ಬ್ಯಾಟ್ಸ್ಮನ್ ಎ ಸಿಕ್ಸರ್ ಬಿಗ್ಯಾನ್ ವಿತ್ ಕರಿಯರ್ ಅಂತ ಇದೆ. ಇದನ್ನು ರೀಅರೇಂಜ್ ಮಾಡಿ ಬರಿಬೇಕು. ಫಸ್ಟು ದ ಬ್ಯಾಟ್ಸ್ಮ್ಯಾನ್ ತಗೊಳ್ಳಿ, ದ ಬ್ಯಾಟ್ಸ್ಮ್ಯಾನ್. ಸೆಕೆಂಡ್ ಒನ್ ಬಿಗ್ಯಾನ್. ಓಕೆನಾ? ನೆಕ್ಸ್ಟು ಹಿಸ್, 3 ಹಿಸ್. ಕರಿಯರ್, 4th ಒನ್ ಕರಿಯರ್. ವಿತ್, 5th ಒನ್ 6 ಎ ಸಿಕ್ಸರ್. ಓದ್ಲಾ ಇವಾಗ? ದ ಬ್ಯಾಟ್ಸ್ಮ್ಯಾನ್ ಬಿಗ್ಯಾನ್ ಹಿಸ್ ಕರಿಯರ್ ವಿತ್ ಎ ಸಿಕ್ಸರ್. ಇದು ರೈಟ್ ಆನ್ಸರ್. ನೆಕ್ಸ್ಟು ಚಿಲ್ಡ್ರನ್ ಡ್ಯಾಶ್ ಗುಡ್ ಎಟ್ ಪ್ಲೇಯಿಂಗ್ ಗೇಮ್ಸ್ ಅಂತ ಇದೆ, ಗೇಮ್ಸ್. ಸೊ ಆರ್ ಈಸ್ ದ ರೈಟ್ ಆನ್ಸರ್, ಆರ್, ARER. ಓಕೆನಾ? ನೆಕ್ಸ್ಟು ಹೀ ಡ್ಯಾಶ್ ದಟ್ ಕಂಪನಿ ಲಾಸ್ಟ್ ಇಯರ್. ಬಿಟ್ಟಾಗಿ ಹೋಗಿದೆ ಆಲ್ರೆಡಿ. ಹಿ ಲೆಫ್ಟ್, LEFT, ಲೆಫ್ಟ್. ಓಕೆನಾ? ನೆಕ್ಸ್ಟ್ ಒನ್ನು ನಿಮಗಿಲ್ಲಿ ಲಿಂಕರ್ಸು, ಕರೆಕ್ಟಾ? ಸೊ ಇದು 6 ಕ್ವಶನು. ನೀವು ಅದನ್ನು ಅಟೆಂಡ್ ಮಾಡಿದ್ರು 4 ಮಾರ್ಕ್ಸು, ಇದು ಅಟೆಂಡ್ ಮಾಡಿದ್ರು 4 ಮಾರ್ಕ್ಸು. ಸೊ ನಿಮ್ಮ ಎಷ್ಟು ಮಾಡೆಲ್ ಪೇಪರ್ ಇದೆಯಲ್ಲ, 3 ಮಾಡೆಲ್ ಪೇಪರ್ಸು, ಆಮೇಲೆ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿರೋಂಥ ಲಿಂಕರ್ಸು, ಇದೆಲ್ಲ ಒಂದು ಸಲ ನೋಡ್ಕೊಳ್ಳಿ ಮಕ್ಕಳೇ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮರ್ಕಸ್ ರಿಮೈಂಡ್ ಡಿವೋಟೆಡ್ ಟು ಹಿಸ್ ಪೀಪಲ್ ವೆನ್ಎವರ್. ಫಸ್ಟ್ ಡ್ಯಾಶು ವೆನ್ಎವರ್ he left the good things of the capital and second one, return to his village which had dash running water nor, which had neither means ಇಲ್ಲಿ ನಾರಿದೆ. ಸೊ neither running water nor electricity. ಉಳಿದಿರೋದು ಒಂದೇ ಆಲ್ದು. 4th ಒನ್ ಆಲ್ದು, 3rd ಒನ್ ನೈದರ್. ಓಕೆನಾ? ಫಸ್ಟ್ ಒನ್ ವೆನ್ಎವರ್, ಸೆಕೆಂಡ್ ಒನ್ ಆ್ಯಂಡ್, 3rd ಒನ್ ನೈದರ್, 4th ಒನ್ ಆಲ್ದು. ನೆಕ್ಸ್ಟು ಖುಷಿ ನೆವರ್ ಬಿಹೇವ್ಸ್ ಇನ್ ಅಪ್ರಾಪ್ರಿಯೇಟ್ಲಿ ಅಂತ ಇದೆ. ಸೊ ಕ್ವಶನ್ ಟ್ಯಾಗನ್ನು ಮಾಡುವಾಗ ಕೊಟ್ಟಿರುವಂತಹ ಸೆಂಟೆನ್ಸು ನೆಗೆಟಿವ್ ಆಗಿದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಕೊಟ್ಟಿರುವ ಸೆಂಟೆನ್ಸೇ ಪಾಸಿಟಿವ್ ಆಗಿದ್ದರೆ ನೆಗೆಟಿವಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ನೆಗೆಟಿವ್ ಇದೆ ಅಂತ ಹೇಗೆ ಕಂಡುಹಿಡಿಯೋದು? ನೋ ಇದ್ದರೆ, ನಾಟ್ ಇದ್ದರೆ, ನೆವರ್ ಇದ್ದರೆ ಸೆಂಟೆನ್ಸು ನೆಗೆಟಿವಲ್ಲಿದೆ ಅಂತ ಅರ್ಥ.
ಸೊ ಈ ಒಂದು ಸೆಂಟೆನ್ಸ್ ಓದಿ ಖುಷಿ ನೆವರ್ ಅಂದರೆ ನೆವರ್ ಅಂತ ಹೇಳಿದ್ರೆ ಆಲ್ರೆಡಿ ಇದು ನೆಗೆಟಿವಲ್ಲಿದೆ. ನೀವು ಕ್ವಶನ್ ಟ್ಯಾಗ್ ಮಾಡುವಾಗ ನೆವರ್ ಅಂತ ಬಂದಾಗ ಅದು ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲ. ಸೊ ಪಾಸಿಟಿವ್ ಆಗಿ ಮಾಡಬೇಕು. ಬಿಹೇವ್ಸ್ ಅಂತ ಇದೆ, ಎಸ್ ಬಿಹೇವ್ಸ್. ಡಸ್ ಖುಷಿ ಶಿ, ಡಸ್ ಶಿ ಆನ್ಸರ್. ನೆಕ್ಸ್ಟು ಹಿ ಯೂಸ್ಡ್ ವರ್ಡ್ಸ್ ವೈಸ್ಲಿ ಅಂತ ಇದೆ. ಸೊ ಡೂ ಫಾರ್ಮ್ ಹಾಕಬೇಕು. ಆನ್ಸರ್ ಬರ್ಕೊಳ್ಳಿ. ಡಿಡ್ ಹಿ ಯೂಸ್ ವರ್ಡ್ಸ್ ವೈಸ್ಲಿ. ಓಕೆನಾ, ಬರ್ಕೊಂಡ್ರಾ? ಓಕೆ, ನೆಕ್ಸ್ಟು 6 ಕ್ವಶನ್ನು. ರೆಕ್ಟಿಫೈ ದ ಎರರ್ಸ್ ಅಂತ ಕೊಟ್ಟಿದ್ದಾರೆ. ಹಿ ರನ್ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್ ಅಂತ ಇದೆ. ಏನೂ ಇಲ್ಲ, ಸಿಂಪಲ್. ಈ ರನ್ ಇರೋದನ್ನು ರನ್ಸ್ ಮಾಡಿ ಅಲ್ಲಿಗೆ ಆನ್ಸರ್ ಬರೆಯುವಾಗ ಹೇಗೆ ಬರಿಬೇಕು, ಹಿ ರನ್ಸ್ ಫಾಸ್ಟರ್ ದ್ಯಾನ್, ಫುಲ್ ಸೆಂಟೆನ್ಸ್ ಬರಿಬೇಕು ಅಷ್ಟೇ, ಚೇಂಜ್ ಮಾಡಿ ಬರೋ ಹಾಗಿಲ್ಲ. ಲೈಟ್ನಿಂಗ್, ರನ್ ಇರೋದನ್ನು ರನ್ಸ್ ಮಾಡೋದಷ್ಟೇ. ಎ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಿದೆ. ನಾವು ಸನ್ನನ್ನು ಎ ಸನ್ ಅಂತ ಕರೀತೀವಿ. ದ ಸನ್ ದ ಮಾಡಿದ್ರೆ ಆಯಿತು. ಇದು ಕೂಡ ನಿಮ್ಮ ಮಾಡೆಲ್ ಪೇಪರಲ್ಲಿ ಇದ್ದಿರೋ ಕ್ವಶನ್ನೇ ಆಗಿತ್ತು. ದ ಸನ್ ರೈಸಸ್ ಇನ್ ದ ಈಸ್ಟ್, ಅಷ್ಟೇ, ಸಿಂಪಲ್. ಆಯಿತಾ? ಓಕೆ, ನೆಕ್ಸ್ಟು ನೋಟ್ ಮೇಕಿಂಗು. ಇದಂತೂ ತುಂಬ ಅಂದರೆ ತುಂಬ ಈಸಿ ಇದೆ, ನೋಡ್ಕೊಂಡು ಬರೀತಾ ಹೋದರೆ ಆಯಿತು. ನಂದಾಸ್, ಕರ್ನಾಟಕ ಇಲ್ಲಿದೆ ನೋಡಿ. ಕರ್ನಾಟಕ ವಾಸ್ ರೂಲ್ಡ್ ಬೈ ಏನ್ಷಿಯಂಟ್ ಡೈನಸ್ಟೀಸ್ ಲೈಕ್ ಯಾವ್ಯಾವ ಡೈನಸ್ಟಿ? ನಂದಾಸ್, ಮೌರ್ಯಾಸ್, ಶಾತವಾಹನಾಸ್. ಸೊ ಇಲ್ಲಿ ಯಾವ್ದಾದ್ರು ಕೊಟ್ಟಿದ್ದಾರೆ? ನಂದಾಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ನೆಕ್ಸ್ಟು ಇಲ್ಲಿ 3ನೇದು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಲ್ಲಿ 3 ಅಂತ ಇದೆ. ನಮಗೆ ಬೇಕಾಗಿರೋದು ಫಸ್ಟ್ ಬಾಕ್ಸು ಇಲ್ಲಿದೆ ಫಸ್ಟ್ ಬಾಕ್ಸು, ನಂದಾಸ್ ಫಸ್ಟ್ ಬಾಕ್ಸು. ಯಾಕಂದರೆ 4 ಬಾಕ್ಸ್ ಇರುತ್ತೆ ನೋಟ್ ಮೇಕಿಂಗಲ್ಲಿ. ನೀವು ನಂದ ಪಕ್ಕ ಇಲ್ಲಿದೆ ಅಂತ ಹೇಳ್ಕೊಂಡು ಇಲ್ಲಿ ನಂದ ಪಕ್ಕ ಮೌರ್ಯಾಸ್ ಇದೆ ಅಂತ ಬರೆಯೋ ಹಾಗಿಲ್ಲ. ಇದು 3 ಡ್ಯಾಶು, ನಮಗೆ 3 ಬೇಡ, ನಮಗೆ 1 ಬೇಕು. ಸೊ ಫಸ್ಟಿಂದಕ್ಕೆ ಆನ್ಸರ್ ಏನು? ನಂದಾಸ್ ಆದ್ರ ಮೇಲೆ ಯಾರಿದ್ದಾರೆ? ಮೌರ್ಯಾಸ್ ಇದ್ದಾರೆ. ಅಲ್ಲೇ ಸ್ಪೆಲ್ಲಿಂಗ್ನ ನೋಡಿಕೊಂಡು ಕರೆಕ್ಟಾಗಿ ಬರೀರಿ, ಮೌರ್ಯಾಸ್. ಓಕೆನಾ? ಸೆಕೆಂಡ್ 1 ಮೌರ್ಯಾಸ್ ಆಯಿತು. ಫಸ್ಟ್ 3 ಡೈನಸ್ಟಿ ಅಲ್ವಾ, ಅದರಲ್ಲಿ ನಂದಾಸ್ ಅವರೇ ಕೊಟ್ಟಿದ್ರು. ಮೌರ್ಯಾಸ್ ಇವಾಗ ಫಸ್ಟ್ ಡ್ಯಾಶಲ್ಲಿ ಬರೆದೆ. ಸೆಕೆಂಡ್ ಬಾಕ್ಸಲ್ಲಿ ಶಾತವಾಹನಾಸ್ ಬರೆಯೋಣ. ನಾನು ಇಲ್ಲಿ ಹೊರಗಡೆ ಬರೆದಿರ್ತೀನಿ, ಒಳಗಡೆನೇ ನೀಟಾಗಿ ಬರೆದು ಬಾಕ್ಸ್ ಹಾಕಿ. ಶಾತವಾಹನಾಸ್, ಕರೆಕ್ಟಾ? ನೆಕ್ಸ್ಟ್ ಶಾತವಾಹನಾಸ್. ಇಂಡಿಜಿನಸ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಂಡಿಜಿನಸ್ ಡೈನಸ್ಟೀಸ್ ಲೈಕ್ ಅಂತ ಕೊಟ್ಟಿದ್ದಾರೆ. ಯಾರ್ಯಾರು? 2 ಇದೆ. ಒಂದು ಕದಂಬ ಆಫ್ ಬನವಾಸಿ ಆ್ಯಂಡ್ ಗಂಗಾಸ್ ಆಫ್ ತಲಕಾಡು ರೋಸ್ ಟು ಪ್ರಾಮಿನೆನ್ಸ್ ಇನ್ ದ 4th century AD. ನಮಗಿದು ಮುಂದೆ ಬೇಡ, ಅವ್ರು 3, 4 ಅಂತ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಯಾವುದು? ಕದಂಬಾಸ್ ಆಫ್ ಬನವಾಸಿ, ಅದನ್ನು ಬರೀರಿ. ಕದಂಬಾಸ್ ಆಫ್ ಬನವಾಸಿ. 4th ಬಾಕ್ಸಿಗೆ ಗಂಗಾಸ್, ದ ಇದೆ ಅಲ್ಲಿ ನೋಡಿ, ದ ಇದೆ, ದ ಹಾಕಬೇಕು. ದ ಗಂಗಾಸ್ ಆಫ್ ತಲಕಾಡು, ಅಷ್ಟೇ. ಇಷ್ಟು ಬರೆದ್ರು 2 ಮಾರ್ಕ್ಸ್ ಸಿಕ್ತು ನಿಮಗೆ ನೋಟ್ ಮೇಕಿಂಗಿಗೆ. ಮುಗೀತು. ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚು. ಸೊ ರಿಪೋರ್ಟೆಡ್ ಸ್ಪೀಚ್ ನೋಡಿ, ಆಲಿಫ್ಯಾನೋ ಬೋರ್ಜಸ್ಸು. ಈ ಸೆಂಟೆನ್ಸ್ ನೋಡಿದ ತಕ್ಷಣ ನಿಮಗೇನು ಗೊತ್ತಾಗ್ತಾ ಇದೆ ಅಂದರೆ, ಇದು ಮಾಡೆಲ್ ಪೇಪರಲ್ಲಿ ಇತ್ತಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದಕ್ಕೆ ಆನ್ಸರ್ನ ಬರೆಯುವಾಗ, ಇದಕ್ಕೆ ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಡೈಲಾಗ್ ರೈಟಿಂಗ್ ಈಸಿ ಇದೆ, ನಾನು ಹೇಳ್ಬಿಡ್ತೀನಿ. ಇಲ್ಲಿ ಶಾಪ್ ಕೀಪರು ಮತ್ತು ಲಿಖಿತ್ ಅನ್ನುವಂತಹ ವ್ಯಕ್ತಿಗಳ ನಡುವೆ ಕನ್ವರ್ಸೇಷನ್ ನಡೀತಾ ಇದೆ. ಶಾಪ್ ಅನ್ನೋದು ಗೊತ್ತಾಗ್ತಾ ಇದೆ. ಗುಡ್ ಮಾರ್ನಿಂಗ್ ಸರ್, ಮೇ ಐ ಹೆಲ್ಪ್ ಯು ಅಂತ ಕೇಳಿದ್ದಾರೆ. ಡ್ಯಾಶ್ ಹಾಕಿ ಹೌ ಮಚ್ ಡಸ್ ದಿಸ್ ಪೆನ್ಸಿಲ್ ಕಾಸ್ಟ್ ಅಂತ ಕೇಳಿದ್ದಾರೆ. ಓಕೆ ಅಲ್ವಾ? ಹೌ ಮಚ್ ಡಸ್ ದಿಸ್ ಪೆನ್ಸಿಲ್ ಕಾಸ್ಟ್. ಗ್ರೀಟಿಂಗ್ ಅಂತ ಹೇಳಿದ್ದಾರೆ. ಫಸ್ಟು ನಾವು ಗ್ರೀಟಿಂಗ್ ಕೊಡಬೇಕು. ಗುಡ್ ಮಾರ್ನಿಂಗ್ ಕರೆಕ್ಟಾ? ಗುಡ್ ಮಾರ್ನಿಂಗ್ ಆದ್ರ ಮೇಲೆ ಹೌ ಮಚ್ ಡಸ್ ದಿಸ್ ಪೆನ್ಸಿಲ್ ಕಾಸ್ಟ್ ಅಂತ ಕೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಇನ್ಫಾರ್ಮೇಷನ್ ಕೊಡಿ, ಪೆನ್ಸಿಲಿಗೆ ಎಷ್ಟು ರೂಪಾಯಿ ಹೇಳಿ ಅಂತ ಹೇಳಿದ್ದಾರೆ. ನೀವು ಸಿಂಪಲ್ಲಾಗಿ ಏನೂ ಹೇಳಕ್ಕೆ ಬಂದಿಲ್ಲ, ಬರೀಲಿಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಜಸ್ಟ್ 10 ರೂಪೀಸೋ 5 ರೂಪೀಸೋ ಅಂತ ಬಂದರೂ ಕೊಡ್ತಾರೆ. ಅಥವಾ ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಸೆಂಟೆನ್ಸೇ ಬರಿತೀವಿ ಅಂತ ಹೇಳಿದ್ರೆ ಇಟ್ ಕಾಸ್ಟ್ 10 ರೂಪೀಸ್ ಅಂತ ಬರೀರಿ ಮಕ್ಕಳೇ, ಈಸಿ ಇರುತ್ತೆ. ಓಕೆನಾ? ಸಾಕು. ಫೈನ್ ಗಿವ್ ಮೀ 2 ಅಂತ ಹೇಳ್ಕೊಂಡು ಲಿಖಿತ್ ತೊಗೊಂಡಿದ್ದಾನೆ. ಶಾಪ್ಕೀಪರು ವಿಸಿಟ್ ಅಗೈನ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡು, ಥ್ಯಾಂಕ್ ಯು. ಸೊ ಗುಡ್ ಮಾರ್ನಿಂಗು ಥ್ಯಾಂಕ್ ಯು 2 ಕಲ್ತ್ಕೊಬಿಟ್ರೆ 2 ಮಾರ್ಕ್ಸ್ ಬಂದಾಗೆ ನಿಮಗೆ. ಫಸ್ಟಿಗೆ ಗುಡ್ ಮಾರ್ನಿಂಗು, ಲಾಸ್ಟಿಗೆ ಥ್ಯಾಂಕ್ ಯು ಕಲ್ತ್ಕೊಬಿಟ್ರೆ 3ಯಲ್ಲಿ 2 ಬಂದಂಗೆ. ಮಿಡಲ್ ಒಂಚೂರು ಮ್ಯಾನೇಜ್ ಮಾಡ್ಕೊಳ್ಬೇಕು ನೀವು ಅಷ್ಟೇ. ನೆಕ್ಸ್ಟು ಲೆಟರಿಗೆ ಬಂದಾಗ ಇಲ್ಲಿ ನಿಮಗೆ ಗೊತ್ತಿದೆ,
ಅವರು ಹೇಳಿರುವಂತಹ ಕ್ವಾಲಿಫಿಕೇಷನು ಮತ್ತು ಯಾವ ಪೋಸ್ಟಿಗೆ ಅಪ್ಲೈ ಮಾಡಬೇಕು, ಯಾವ ಪೇಪರಲ್ಲಿ ಬಂದಿದೆ ಅಡ್ವರ್ಟೈಸ್ಮೆಂಟು ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 1 ಜನವರಿ 2026. ನಾನು ಯಾಕೆ ಇಲ್ಲಿ ಮಾರ್ಕ್ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ರೆ ರೆಫರೆನ್ಸಿಗೆ ಇಷ್ಟು ಬರೋದ್ರೆ ಸಾಕು. ನಿಮಗೆ ತುಂಬ ಜನ ಮಕ್ಕಳಿಗೆ ರೆಫರೆನ್ಸ್ ಏನು ಬರೆಯೋದು ಅನ್ನೋದೇ ಡೌಟ್ ಇರುತ್ತೆ. ಸೊ ಇಲ್ಲಿ ನೇಮ್ ತೊಗೊಳೋಕ್ಕೆ ಅವ್ರು ಕೊಟ್ಟಿದ್ದಾರೆ, ಏನೇನು ನೇಮ್ ತೊಗೊಳ್ಬೇಕು ಅನ್ನೋದು ಕೊಟ್ಟಿರ್ತಾರೆ. ನಿಮ್ಮ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಫ್ರಮ್ ಅಡ್ರೆಸ್ಸಿಗೆ ನೀವು XXXY ತೊಗೊಳ್ತೀರಿ. ಸೊ ಟು ಅಡ್ರೆಸ್ಸು ಏನೇನು ಕೊಡಬೇಕು, 10 days ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾರ್ಯಾರಿಗೆ ದ ಮ್ಯಾನೇಜರಿಂದ ಇಲ್ಲಿವರೆಗೂ ಕೂಡ ಟು ಅಡ್ರೆಸ್ನ ಹಾಕಬೇಕು. ಕ್ವಾಲಿಫಿಕೇಷನು ಕೂಡ ಇದೆ. ಓಕೆನಾ? ಸೊ ಲಾಸ್ಟು ನಿಮ್ಮ ರಿಪೋರ್ಟೆಡ್ ಸ್ಪೀಚ್ಗೆ ಬಂದರೆ, ಸೊ ಇದಕ್ಕೆ ಆನ್ಸರ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ, ನೀಟಾಗಿ ಬರ್ಕೊಳ್ಳಿ. ಅಲಿಫ್ಯಾನೋ ಆಸ್ಕ್ಡ್ ಬೋರ್ಜಸ್ ವಾಟ್ ಪೊಯೆಟ್ರಿ ವಾಸ್ ಫುಲ್ ಸ್ಟಾಪ್. ಬೋರ್ಜಸ್ ರಿಪ್ಲೈಡ್ ದಟ್ ಪೊಯೆಟ್ರಿ ವಾಸ್ ಆನ್ ಆಸ್ಥೆಟಿಕ್ ಆ್ಯಕ್ಟ್ ಫುಲ್ ಸ್ಟಾಪ್. Alifano further asked if he had ever thought of writing a book on the history of books. Borges replied that it was an excellent idea and added that he would keep it in mind. ಸೊ ಈ ರೀತಿ ಆನ್ಸರ್ ಬರೀಬೇಕು. ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಇದಿಷ್ಟು ಕೂಡ ಸೆಕೆಂಡ್ PUC ಇಂಗ್ಲೀಷ್ ಪ್ರಿಪ್ರೇಟರಿ ಪೇಪರ್ 1 ಏನಿದೆ ಇದಕ್ಕೆ ಆನ್ಸರು ಎಕ್ಸಾಮ್ 1. ಸೊ ಎಕ್ಸಾಮ್ 2 ಕ್ವಶನ್ಸ್ ಏನಿದೆ ಇದಕ್ಕೂ ಕೂಡ ಆನ್ಸರ್ನ ಹೇಳಿರ್ತೀನಿ. ಸೊ ಇಡೀ ಪೇಪರಲ್ಲಿ 3 ಮಾರ್ಕ್ಸು 4 ಮಾರ್ಕ್ಸು ಆನ್ಸರ್ ಹೇಳಿಲ್ಲ ಅಂತ ಅನ್ಕೋಬೇಡಿ. ನಾನು ಹೇಳಿದ್ನಲ್ಲ, ಶಾರ್ಟ್ ಸಮ್ಮರಿ ನಿಮಗೆ ಲಿಂಕಲ್ಲಿ ಸಿಗುತ್ತೆ. ಸೊ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇನ್ನೇನು ಎಕ್ಸಾಮ್ ಹತ್ರ ಬಂತು, ಸೊ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಏನೇ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.